ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸರ್ಜರಿ ಸಂಪುಟ ರಚನೆ ಆಯಿತು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದಾಗಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರೊಂದಿಗೆ ಸಂಪುಟದ ರಚನೆ ಆಯಿತು. ಹೊಸಬರಿಗೇ ಮುಂದಿನ ಮಂತ್ರಿ ಸ್ಥಾನ ಅಂತ ಹೇಳಿದಂಥವರು ಕಡೆಗೆ ಹೊಸಬರಿಗೆ ಕೊಡೋ ಬದಲಿಗೆ ಮತ್ತೆ ಹಳೆಯ 6 ಸಚಿವರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಹೊಸ ಸಂಪುಟದ ವಿಸ್ತರಣೆಯನ್ನು ಮಾಡ್ಕೊಂಡ್ರು. ಈಗ ಸಂಪುಟ ವಿಸ್ತರಣೆ ಆದಮೇಲೆ ಕಾಂಗ್ರೆಸ್ನ ಮನೆಯೊಳಗಡೆ ಇರುವಂಥ ಅಸಮಾಧಾನ, ಅದನ್ನು ಸಮಾಧಾನ ಮಾಡಬೇಕು ಅಂತ ಹೇಳಿದರೆ ಒಂದಿಷ್ಟು ಬದಲಾವಣೆಯ ಅಗತ್ಯತೆಯೂ ಕೂಡ ಕಾಣ್ತಾ ಇದೆ. ಆ ಅಗತ್ಯತೆಯ ಬಗ್ಗೆಯೂ ಕೂಡ ಯೋಚಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಯ ಚರ್ಚೆ ಈಗ ದೊಡ್ಡ ಸ್ವರೂಪವನ್ನು ಮಾತ್ರ ಅಲ್ಲ, ದೆಹಲಿ ಮಟ್ಟಕ್ಕೂ ಕೂಡ ಹೋಗಿದೆ, ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿರುವಂಥದ್ದು. ಅದರ ಮೇಲೆ ವರದಿಯನ್ನು ತೋರಿಸ್ತೀನಿ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅದು ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡಕ್ಕೆ ಏನಂತದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ ಹೋಗಿದೆ. ಕೆಲವು ವಾಸ್ತವಾಂಶ ಏನ್ ನಡೆದಿದೆ ಅಂತ ಹೇಳಿದ್ದೇನೆ ನಾನು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರು ಹೇಳಿ. ರಾಜೀನಾಮೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ. ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ರಾಜ್ಯ ಸಚಿವ ಸಂಪುಟಕ್ಕೆ ಮಿನಿ ಸರ್ಜರಿ ಆಗುವ ಲಕ್ಷಣಗಳು ಗೋಚರಿಸುತ್ತಿವೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿ ಮಾಡಿ 1 ಗಂಟೆಗೂ ಅಧಿಕ ಕಾಲ ಚರ್ಚಿಸಿದ್ರು. ರಾಜ್ಯ ಪಕ್ಷದ ದೃಷ್ಟಿಯಿಂದ ಒಳ್ಳೆಯ ಮೀಟಿಂಗ್ ಆಗಿದೆ ಅಂದ್ರು ಸಿಎಂ. ರಾಜ್ಯದಲ್ಲಿ ಭಾರೀ ಚರ್ಚೆ ಆಗುತ್ತಿರುವ ವಾಲ್ಮೀಕಿ ಹಗರಣ, ನಾಗೇಂದ್ರ ರಾಜೀನಾಮೆ ಕೇಳುತ್ತಿರೋ ಪ್ರತಿಪಕ್ಷಗಳು, ಬಿಜೆಪಿ ಪಾದಯಾತ್ರೆ, ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಒಪ್ಪಿಗೆ ಕೇಳಿರೋ ರಾಜ್ಯಪಾಲರ ವಿಚಾರ ಹಾಗೂ ಪಕ್ಷದೊಳಗಿನ ಅಸಮಾಧಾನಿತರ ನಡೆಗಳ ಬಗ್ಗೆಯೂ ಈ ಸಭೆಯಲ್ಲಿ ಚರ್ಚೆಗಳಾಗಿವೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳುನಾಡು ನಡೆದಂತ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಹೇಳಿದ ಮಾತುಗಳಿಂದ ಹಲವರಿಂದ ರಾಜೀನಾಮೆ ಪಡೆದು ಇನ್ನಷ್ಟು ಮಂದಿಗೆ ಸ್ಥಾನಮಾನ ನೀಡುವ ಸುಳಿವು ಸಿಕ್ಕಿದೆ. ಬಿ ನಾಗೇಂದ್ರ ರಾಜೀನಾಮೆ ಸನ್ನಿಹಿತವಾಗಿದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಆ ಸ್ಥಾನವನ್ನ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂಗೆ ನೀಡುವ ಸಾಧ್ಯತೆಗಳಿವೆ. ಆಗ ವಾಲ್ಮೀಕಿ ಕೋಟಾ, ಬಳ್ಳಾರಿ ಕೋಟಾ ಹಾಗೂ ಮಹಿಳಾ ಕೋಟಾದಡಿ ಮಂತ್ರಿ ಸ್ಥಾನ ನೀಡಿದಂತಾಗುತ್ತದೆ. ಹಾಗೆ ಸಂಪುಟದಲ್ಲಿರುವ 2-3 ಮಂದಿಯ ರಾಜೀನಾಮೆ ಪಡೆದು ಕುರುಬ ಕೋಟಾದಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಸಿಗಬಹುದು. ಒಕ್ಕಲಿಗ ಹಿರಿಯ ಕೋಟಾದಲ್ಲಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಅವಕಾಶ ಸಿಗಬಹುದು. ಮುಸ್ಲಿಂ ಕೋಟಾದಲ್ಲಿ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ಗೆ ಅವಕಾಶ ಸಿಗೋ ಸಾಧ್ಯತೆಗಳಿವೆ. ಸಚಿವ ಸ್ಥಾನ ವಂಚಿತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದು, 3 ವರ್ಷ ಸಚಿವೆಯಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿತ್ತು. ಅವಕಾಶ ಕೊಟ್ಟ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಪಕ್ಷ ಸಚಿವರಾಗುವಂತೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಕೆಲಸ ಮಾಡುತ್ತೇನೆ. ಅವಕಾಶ ಕೊಡದಿದ್ದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ. ನಾನು ಮಂತ್ರಿ ಮಂಡಳ ರಚನೆ ಆಗುವ ಮೊದಲನೇ ದಿನದಿಂದನೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನಾನು ಕೊಡ್ತೀನಿ. ಆದ್ರೆ ಇದ್ಯಾವುದರ ಬಗ್ಗೆಯೂ ಸದ್ಯಕ್ಕೆ ಚರ್ಚೆಗಳೇನೂ ಆಗಿಲ್ಲ ಅಂತಾರೆ ಮಲ್ಲಿಕಾರ್ಜುನ್ ಖರ್ಗೆ. ಸಂಪುಟ ರಚನೆ, ಕಿತ್ತಾಕೋದು ಏನೇ ಇದ್ರೂ ಅದು ನನ್ನ ಟೇಬಲ್ ಮೇಲೆ ಬರಬೇಕು. ಸದ್ಯಕ್ಕೆ ಅಂಥದ್ದೇನೂ ಇಲ್ಲ ಅಂತಿದ್ದಾರೆ. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇಲ್ಲ ನಿಮಗೇನಾರ ಗೊತ್ತಿದ್ರೆ ಹೇಳಿ. ನನಗಿನ್ನ ಏನಾದರೂ ಸುದ್ದಿ ಬಂದಿಲ್ಲ. ಅರೆ ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಏನಾರ ಬರಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರಬೇಕಲ್ಲ, ಬೇರೆಯವ್ರ ಹತ್ರ ಅಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೇ ಹೋಗೋದಿಲ್ಲ.
ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸಚಿವ ನಾಗೇಂದ್ರ ಬಗ್ಗೆ ಚರ್ಚೆಗಳಾದ್ಮೇಲೆ ಸಿಎಂ ಮಾತನಾಡಿದ್ರು. ದೆಹಲಿಯ ಕರ್ನಾಟಕ ಭವನದ ಮುಂದೆ ನಾಗೇಂದ್ರರನ್ನ ಹೊಗಳಿದ್ರು ಶಿವಕುಮಾರ್. ನಾಗೇಂದ್ರ ಪಕ್ಷನಿಷ್ಠ, 4 ಬಾರಿ ಗೆದ್ದಿದ್ದು ಪಕ್ಷದ ಆಸ್ತಿ. ಪಕ್ಷದ ಹಿತಕ್ಕಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧರಿದ್ದಾರೆ. ಹೈಕಮಾಂಡ್ ಮುಂದೆ ವಾಸ್ತವಾಂಶ ಹೇಳಿದ್ದೇನೆ. ಹೈಕಮಾಂಡ್ನವರೇ ನಿರ್ಧಾರ ತೆಗೆದುಕೊಳ್ತಾರೆ ಎಂದ್ರು. ಪ್ರತಿಪಕ್ಷಗಳ ಹೋರಾಟ, ಪಾದಯಾತ್ರೆಗೆ ಮಣಿಯುವ ಸಮಯ ಬಂದಿಲ್ಲ. ಬಿಜೆಪಿಯವರ ಮೇಲೆ, ಕೇಂದ್ರದ ಸಚಿವರ ಮೇಲೆ ಕೇಸ್ಗಳಿಲ್ವಾ ಎಂದು ಪ್ರಶ್ನಿಸಿದ್ರು. ಎಸ್ಟಿ ಸಮುದಾಯದ 17 ಜನ ಗೆದ್ದಿದ್ದಾರೆ ಎಂಬ ಹೊಟ್ಟೆ ಕಿಚ್ಚಿಗೆ ಬಿಜೆಪಿ ಹೋರಾಟ ಮಾಡುತ್ತಿದೆ. ಹಗರಣದಲ್ಲಿ ಈಗಾಗಲೇ 89 ಕೋಟಿ ರಿಕವರಿಯಾಗಿದೆ. ಆ ಪೈಕಿ ನಾಗೇಂದ್ರ ದುಡ್ಡು ಯಾವುದೂ ಇಲ್ಲ ಎಂದ್ರು. ಬಿಜೆಪಿಯವರು ವಿಧಾನಸಭೆಯಲ್ಲಿ ಮಾತನಾಡದೆ ಬೀದಿ ಹೋರಾಟ ಮಾಡುತ್ತಿದ್ದಾರೆ ಎಂದು ಗೇಲಿ ಮಾಡಿದ್ರು. ಖಂಡಿತ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದೆ. ಏನೇನ್ ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ಅದು ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡರ್. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದ್ರೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದೇನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ, ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಮಣಿಯಂತ ಸಂದರ್ಭ ಏನು ಅವಶ್ಯಕತೆ ಬರಲಿಲ್ಲ. ಅದು ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ಎಸ್ ಟಿ ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದೀವಿ ಅಂತ ಪಾಪ ಅವ್ರ ಕೈಲಿ ಬಿಜೆಪಿಯವರು ತರ್ಪಕ್ ಆಗ್ತಾ ಇಲ್ಲ. ಅದಕ್ಕೆ ಏನೋ ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಅನುಕೂಲ ಆಗಲ್ಲ. ನನಗದು ಗೊತ್ತಿಲ್ಲ. ಮಾಡಲಿ, ಯಾವ್ದೇ ಪಾದಯಾತ್ರೆ ಮಾಡೋಣ ಬೇಡನಕ್ಕಾಗ್ತದ. ಬಟ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಲಿ ಒಂದು ಕ್ವಶನ್, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ ಬಿಜೆಪಿಯವರಿಗೆ, NDA ಅವರಿಗೆ ಇರಲಿಲ್ಲ. ಇನ್ನು ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅನ್ನೋದು ಪ್ರತಿಪಕ್ಷಗಳ ವಾದ. ಕಾಂಗ್ರೆಸ್ಗೆ ಬೇರೆ ದಾರಿಯೇ ಇಲ್ಲ ಅಂತಾರೆ ಅಶೋಕ್. ಈ ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡಕ್ಕೆ ಏನಂತದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯ್ ಬಿಟ್ರೆ ನಮ್ಮ ಬಯಲಾಗ್ತೈತೆ. ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ರಾಜೀನಾಮೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಅವ್ರಿಗೆ ಈ ಮುಜುಗರದಿಂದ ಆಚೆ ಬರಬೇಕಾದ್ರೆ ರಾಜೀನಾಮೆ ಬಿಟ್ಟು ಬೇರೆ ಇಲ್ಲ ಸರ್ಕಾರಕ್ಕೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಬಿಜೆಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ ನಾವು ದಲಿತರ ಹಣ ತಿಂದ್ರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರು ಆಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್. ಅಶೋಕ್ ಹೇಳಿಕೆಗಳಿಗೆ ಆರೋಗ್ಯ ಸಚಿವ UT ಖಾದರ್ ಟಾಂಗ್ ಕೊಟ್ರು. ಜನರ ದುಡ್ಡಿನಲ್ಲಿ ನಡೆದ ಅಧಿವೇಶನದಲ್ಲಿ ಮಾತನಾಡದೆ ಗಲಾಟೆ ಮಾಡಿ ಹಾಳು ಮಾಡಿದ್ರು. ರಾಜ್ಯದ ಜನ ಕ್ಷಮಿಸೋದಿಲ್ಲ ಅಂದ್ರು. ಪಾದಯಾತ್ರೆ ಮಾಡಿ ಕಾಲಿಗೆ ನೋವು, ಗಾಯಗಳಾದ್ರೆ ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸುತ್ತೆ ಎಂದು ಗೇಲಿ ಮಾಡಿದ್ರು. ದೇವರಿಗಿಂತಲೂ ಜಾಸ್ತಿ ನಾಗೇಂದ್ರನ ಹೆಸರನ್ನು ಪ್ರತಿಪಕ್ಷದವರು ಹೇಳಲಿಕ್ಕೆ ಅದು ದೇವರೇ ಅವರಿಗೆ ಮನಸ್ಸು ಕೊಟ್ಟದ್ದು, ಇಲ್ಲದ ಹೇಳಲಿಕ್ಕೆ ಇಲ್ಲ. ಎರಡನೇದು ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ. ಆ ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಇವರಿಗೆ ಮಾಡಲಿ. ಆದರೆ ವಿಧಾನಸಭೆಯನ್ನು ರಾಜಕೀಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಮಾಡಿದ್ದು ತಪ್ಪು. ಅದು ಜನ ಕ್ಷಮಿಸುತ್ತಿಲ್ಲ. ಇನ್ನು ಹೊರಗಡೆ 500 ಅಲ್ಲ 1000 ಕಿಲೋಮೀಟರ್ ಪಾದಯಾತ್ರೆ ಆಗಲಿ, ಆರೋಗ್ಯಕ್ಕೆ ಪೂರ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ಇವರ ವ್ಯವಸ್ಥೆ ನಾನು ಆರೋಗ್ಯ ಇಲಾಖೆ ನೋಡಿಕೊಳ್ತೇವೆ. ನಮಗೇನು ಅದರಲ್ಲಿ ಬೇಜಾರಿಲ್ಲ. ಹೊರಗಡೆ ಎಷ್ಟೇ ಮೈಕಿದು ಬೊಬ್ಬೆ ಹಾಕಲಿ, ಫುಲ್ಲು ಕರೆಂಟ್ ಕೊಡೋ ಕೆಲಸ ನಾವು ಇವತ್ತು ಮಾಡಿದಕ್ಕೆ ನಮ್ಮ ಕಣ್ಣು ಕಟ್ಟು ಮಾಡಿ ಹೋಗೋದಿಲ್ಲ. ಅದು ಅವರ ಡ್ಯೂಟಿ. ಆದರೆ ಒಳಗಡೆ ಮಾಡಿದವರು ಸರಿಯಲ್ಲ. ಕಾಂಗ್ರೆಸ್ ಈಗಾಗಲೇ ಹೇಳಿದೆ, ನಾವು ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದನ್ನು ಅವ್ರಿಗೆ ಗೊತ್ತಿದೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ, ಉತ್ತಮ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಗೊತ್ತಿದೆ. ಅವರು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದರೆ ನೀಟ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದರ ವಿರುದ್ಧ ಪಾದಯಾತ್ರೆ ಮಾಡಬೇಕಾಗಿತ್ತು. ಅವ್ರದೇ ಆದಂಥ 7 ಮುಖ್ಯಮಂತ್ರಿಗಳ ಮೇಲೆ ಗುರುತರವಾದಂಥ ಆರೋಪಗಳಿದ್ದಾವೆ. ಅನೇಕ ಅಪರಾಧಿ ಕೃತ್ಯಗಳು ಮಾಡಿದಂಥ ಆರೋಪ,
ಅವ್ರ ಮೇಲೆ ಚಾರ್ಜ್ ಶೀಟ್ಗಳಾಗಿದೆ, ಅಂಥವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಕೇಳಬೇಕಾಗಿತ್ತಲ್ಲ. ಕೇಳಿದಾರೆ ಇಲ್ಲಿವರೆಗೆ ಅವ್ರಿಗೇನು ನೈತಿಕತೆ ಇದೆ? ಗೌರವ ಸ್ಥಾನಕ್ಕಾಗಿ ಶಾಸಕರ ಪಟ್ಟು. ನಾಳೆ ದೆಹಲಿಗೆ 10 ರಿಂದ 12 ಶಾಸಕರ ನಿಯೋಗ. ಸಿಎಂ ಶಿವಕುಮಾರ್ ದೆಹಲಿಗೆ ಹೋಗಿ ಸಂಪುಟ ವಿಸ್ತರಣೆ ಬದಲಾವಣೆ ಬಗ್ಗೆ ಚರ್ಚೆ ಮಾಡುವಾಗಲೇ ಅಸಮಾಧಾನಿತ ಶಾಸಕರು ಕೂಡ ಹೈಕಮಾಂಡ್ ಕದತಟ್ಟಲು ಮುಂದಾಗಿದ್ದಾರೆ. ಗೌರವಯುತ ಸ್ಥಾನಮಾನ ನೀಡುವಂತೆ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯ ಮಂಡಿಸಲಿದ್ದಾರೆ. ಶಾಸಕರುಗಳಾದ ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಕೆವೈ ನಂಜೇಗೌಡ, ಹಂಪನಗೌಡ ಬಾದರ್ಲಿ, ತರೀಕೆರೆ ಶ್ರೀನಿವಾಸ್, ಡಿಜಿ ಶಾಂತನಗೌಡ, ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಹಲವರು ನಾಳೆ ದೆಹಲಿಗೆ ಹೋಗುವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿ ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವ ಶಾಸಕರು ಸಿಕ್ಕರೂ ಕೆಲಸ ಮಾಡುತ್ತೇವೆ, ಸಿಗದಿದ್ದರೆ ಪಕ್ಷಕ್ಕಾಗಿ ದುಡಿಯುತ್ತೇವೆ ಅಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳುವಂತೆ ಖರ್ಗೆ ಟೇಬಲ್ ದಾಟಿ ಯಾವ ಫೈಲ್ ಕೂಡ ಮುಂದೆ ಹೋಗೋದಿಲ್ಲ. ಸಂಪುಟದಿಂದ ವಜಾ, ಹೊಸ ಸೇರ್ಪಡೆ, ಹೊಸ ನೇಮಕಾತಿ ಇದೆಲ್ಲವೂ ಖರ್ಗೆ ನೇತೃತ್ವದ ಸಭೆಯಲ್ಲೇ ಆಗಬೇಕು. ಹಾಗಾಗಿ ಖರ್ಗೆ ಅವರು ದೆಹಲಿಗೆ ಹೋಗಿ ಮತ್ತೊಂದು ಸುತ್ತಿನ ಸಭೆ ಆಗೋವರೆಗೂ ಎಲ್ಲವೂ ಕುತೂಹಲವಾಗೇ ಕಾದಿರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೆಹಲಿಯಲ್ಲಿ ಆಗಿರುವಂತಹ ಚರ್ಚೆಯ ಪರಿಣಾಮವಾಗಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ರೀತಿಯಲ್ಲಿ ಅವರ ಮುಂದೆ ಫೈಲ್ ಹೋದ ನಂತರ ಏನಾಗುತ್ತೆ, ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗುತ್ತಾ, ರೆಸಿಗ್ನೇಷನ್ ವಿಚಾರದಲ್ಲಿ ಏನು ಚರ್ಚೆ ಆಗುತ್ತೆ, ಸಂಪುಟಕ್ಕೆ ಸರ್ಜರಿ ಮಾಡ್ತಾರಾ, ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ, ಇವೆಲ್ಲವೂ ಕೂಡ ನೋಡಬೇಕಾಗಿದೆ. ರೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಪ್ರಕೃತಿ ಮಾತೆ ಈ ಬಾರಿ ಕರ್ನಾಟಕಕ್ಕೆ ಬರದ ಬರೆಯನ್ನು ಎಳೆದಾಗಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಜೂನ್ ತಿಂಗಳಲ್ಲಿರ್ಬೋದು, ಜುಲೈ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ಕೂಡ ಮಳೆ ಆಗಲಿಲ್ಲ, ಸರಿಯಾದಂತಹ ಮಳೆ ಆಗಲೇ ಇಲ್ಲ. ಈ ಬರದ ಬರೆ ಯಾವಾಗ ಪ್ರಕೃತಿಯ ಈ ಒಂದು ಬರದ ಬರೆಯನ್ನು ಎಳೆದಾಗ ಸಹಜವಾಗಿದೆ ಮಳೆ ಇಲ್ಲದ ರಾಜ್ಯದಲ್ಲಿ ಈಗ ಭೀಕರ ಬರದ ಪರಿಸ್ಥಿತಿ ಎದುರಾಗಿದೆ. ರಾಜ್ಯದ ಬರ ಸ್ಥಿತಿಯನ್ನು ಅಧ್ಯಯನ ಮಾಡಿರುವಂತಹ ನಾಯಕರುಗಳು ಈಗ ಒಂದು ವರದಿಯನ್ನು ಆಧರಿಸಿಕೊಂಡು ಸರ್ಕಾರದ ಪರವಾಗಿ ಖುದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರವಾಸವನ್ನು ಮಾಡಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರವಾಸವನ್ನು ಮಾಡಿದ್ದಾರೆ. ಬಿಜೆಪಿ ಟೀಮ್ಗಳಿಂದ ರಾಜ್ಯವ್ಯಾಪಿ ಪ್ರವಾಸ ನಡೆದಿದೆ, ಅಧ್ಯಯನ ನಡೆದಿದೆ. ಜೆಡಿಎಸ್ನ ತಂಡ ರಾಜ್ಯವ್ಯಾಪಿ ಪ್ರವಾಸವನ್ನು ನಡೆಸಿದೆ. ಸರ್ಕಾರದಿಂದ ಬರ ತಾಲೂಕುಗಳ ಘೋಷಣೆ ಮತ್ತು ಪ್ರತಿಪಕ್ಷಗಳು ಈ ಸಂದರ್ಭದಲ್ಲಿ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಯಾಕಂದರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ನಾರ್ಮ್ಸ್ ಬಗ್ಗೆ ಇದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿರುವಂತಹ ಯಾವತ್ತಿನ ವಿಚಾರಗಳೇ. ಬರದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ವಿಶೇಷವಾಗಿ ಸರ್ಕಾರ ಈಗಾಗಲೇ 101 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದೆ. ಸರ್ಕಾರಿ ನಿಯಮಗಳ ಪ್ರಕಾರವಾಗಿರುವಂಥದ್ರಲ್ಲಿ 101 ತಾಲೂಕುಗಳು ಬರಪೀಡಿತ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಪ್ರತಿಪಕ್ಷಗಳು ಹೇಳ್ತಾ ಇರೋದು 175 ತಾಲೂಕುಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಯಾಕಂದರೆ ಕರ್ನಾಟಕದ 175 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಇದೆ ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಹೇಳುವ ಪ್ರಕಾರ, ಅಂಕಿಅಂಶಗಳ ಪ್ರಕಾರ 89 ತಾಲೂಕುಗಳು ತೀವ್ರ ಬರಗಾಲದಿಂದ ಕೂಡಿದ್ದಾವೆ. ಅದರಲ್ಲಿ ಬಹಳ ಕನಿಷ್ಠ ಮಳೆಯಾಗಿದೆ ಅಂತೇಳಿ. 12 ತಾಲೂಕುಗಳಲ್ಲಿ ಸಾಧಾರಣವಾದಂತಹ ಬರದ ಪರಿಸ್ಥಿತಿ ಇದೆ. ಮಳೆ ಸ್ವಲ್ಪ ಮಟ್ಟಿಗೆ ಆಗಿದೆ, ಆದರೆ ಬರದ ಪರಿಸ್ಥಿತಿ ಇದೆ. ಆದರೆ ಪ್ರತಿಪಕ್ಷಗಳು ಹೇಳ್ತಿರುವಂಥದ್ದು ಈ ಲೆಕ್ಕ ಕೊಡೋದಕ್ಕೆ 4 ತಿಂಗಳು ಬೇಕಾಯ್ತಾ ಅಂತ ಕೇಳ್ತಾ ಇದ್ದಾರೆ. 4 ತಿಂಗಳು ನೀವು ಕಾಯಬೇಕಾಯ್ತಾ ಇಂಥದ್ದೊಂದು ವರದಿಯನ್ನು ಕೊಡೋದಕ್ಕೆ ಅಂತ ಹೇಳಿ. ಇನ್ನು ಮಳೆ ಕೊರತೆ ಮತ್ತು ಡ್ಯಾಮ್ಗಳಲ್ಲಿ ನೀರಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಬರ ಘೋಷಣೆಗಿರುವಂತಹ ನಿಯಮಗಳ ಪ್ರಕಾರವಾಗಿ ಹೇಳ್ತಾ ಇದೆ. ಆದರೆ ಪ್ರತಿಪಕ್ಷ ಹೇಳ್ತಾ ಇರೋದು ಖಜಾನೆ ಪಾಪರಾಗಿದೆ, ನಿಮಗೆ ಗ್ಯಾರಂಟಿ ಮತ್ತು ಪಿಂಚಣಿಗೂ ಕೂಡ ದುಡ್ಡಿಲ್ಲ, ಹಾಗಾಗಿ ನೀವು ಕಡಿಮೆ ತಾಲೂಕುಗಳನ್ನು ಬರ ಘೋಷಣೆಯನ್ನು ಮಾಡಿದ್ರಿ, ಎಲ್ಲ ತಾಲೂಕುಗಳಿಗೆ ಬರ ಘೋಷಣೆ ಮಾಡಿದರೆ ಪರಿಹಾರ ಕೊಡೋದಕ್ಕೆ ನಿಮ್ಮ ಕೈಲಿ ದುಡ್ಡಿಲ್ಲ ಅಂತೇಳಿ. 71% ಬಿತ್ತನೆ ಆಗಿದೆ, ಆದರೆ ಬಿತ್ತಿದ್ದೆಲ್ಲವೂ ಕೂಡ ನಾಶ ಕೂಡ ಆಗಿದೆ ಅನ್ನೋದನ್ನು ಸರ್ಕಾರವು ಒಪ್ಕೊಳ್ತಾ ಇದೆ. ಬಿತ್ತನೆ ಆಗಿರುವಂಥದ್ದು ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ನಾಶ ಆಗಿದೆ ಅಂತೇಳಿ. ರೈತರ ಬಗ್ಗೆ ಈಗ ನಿಮಗೆ ಕಾಳಜಿ ಬಂತಾ ಅಂತ ಹೇಳಿ ಪ್ರತಿಪಕ್ಷ ಕೇಳ್ತಾ ಇದೆ ಬರ ಘೋಷಣೆಯ ವಿಚಾರದಲ್ಲಿ. ಇನ್ನು ಜಾನುವಾರುಗಳ ಮೇವಿನ ಸಮಸ್ಯೆಗೆ ನಾವು ಕಿಟ್ಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಘೋಷಣೆಯನ್ನು ಮಾಡಿದರೆ ಮೇವಿನ ಕಿಟ್ನಲ್ಲೂ ಕೂಡ ಮೇಯರು ಇದ್ದಾರೆ ಅಂತ ಹೇಳಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಮೆ ಹಣ ನೀಡುವಂತೆ ಕಂಪನಿಗಳಿಗೆ ತಾಕೀತು ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದರೆ 108 ದಾಖಲೆ ಕೇಳಿ ಸತಾಯಿಸ್ತಾ ಇದ್ದಾರೆ ಈ ಒಂದು ವಿಮೆಯ ಹಣವನ್ನು ಬಿಡುಗಡೆ ಮಾಡೋದಿಕ್ಕೆ ಅಂತೇಳಿ ಪ್ರತಿಪಕ್ಷ ಅದರಲ್ಲಿರುವಂತಹ ಲೋಪವನ್ನು ಎತ್ತಿ ತೋರಿಸ್ತಾ ಇದೆ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ತೋರಿಸ್ತಿದೆ. ಯಾಕಂದರೆ ಸರ್ಕಾರವು ಕೂಡ ಈ ವಿಚಾರದಲ್ಲಿ ಬಹಳ ಮುತುವರ್ಜಿ ವಹಿಸಲೇಬೇಕಾಗಿದೆ. ವಿಬಿಜಿ ರಾಮ್ಜಿ ಮೂಲಕ ಕೂಲಿ ಮತ್ತು ಗುಳೆಗೆ ಮುಕ್ತಿಯನ್ನು ಹಾಡ್ತೀವಿ ಅಂತ ಹೇಳಿ ಆಡಳಿತ ಪಕ್ಷ ಹೇಳ್ತಾ ಇದ್ರೆ, ಗುಳೆ ಹೋಗೋರಿಗೆ ಮೂಲಸೌಕರ್ಯವನ್ನು ನೀಡಿ ಅಂತ ಹೇಳಿ ಪ್ರತಿಪಕ್ಷ ಸಲಹೆಯನ್ನು ಕೊಟ್ಟಿದೆ. ಕೇಂದ್ರದಿಂದ SDRF ಅನುದಾನ ಬಂದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿದ್ರೆ
ಕಾಲಕ್ಕೆ ಹಣ ಬರ್ತಾ ಇದೆ, ಆದರೆ ಇವರು ಖರ್ಚು ಮಾಡ್ತಿಲ್ಲ ಅಂತೇಳಿ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಆ ಮೂಲಕ ನಮ್ಮ ವಿಚಾರಕ್ಕೆ ಬಂದರೆ ದುಡ್ಡು ಬರ್ತಾ ಇದೆ, ನಿಮ್ಮ ವಿಚಾರಕ್ಕೆ ಬಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂತಹ ಧೋರಣೆಯಲ್ಲಿ ಪ್ರತಿಪಕ್ಷ ಇದೆ. ಆಡಳಿತ ಪಕ್ಷವೂ ಕೂಡ ಅಷ್ಟೇ, ನಾವೆಲ್ಲವೂ ಮಾಡ್ತಾ ಇದ್ದೀವಿ ಅನ್ನೋ ಥರ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಂದಾಯ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು, ಹಾಗೆಯೇ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಮಾತುಗಳನ್ನು ತೋರಿಸ್ತೀವಿ. ನನ್ನ ಮನವಿ ಏನು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದರು, ನಾವು ನಮಗೆ ಕೊಡಲೇ ಇಲ್ಲ, ಕೊನೆಗೂ ಕೊಡಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದೋ, ಅದಕ್ಕೂ ಅವರು ಪರಿಗಣಿಸಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದೋ, ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,500 ಕೋಟಿ ಕೊಟ್ಟರು. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಅಂದರೆ, ಆ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಮಾಡಬೇಡಿ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 months ಬರಕ್ಕೆ ಮತ್ತು ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 months ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವರಿಗೆ ಯೋಗ್ಯತೆ ಆಗಲಿಲ್ಲ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇದೇನೇ ಇದ್ರೂ ಕೂಡ ರಾಜ್ಯದ ಜನರಿಗೆ ಬರ ಪರಿಹಾರದ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಸರ್ಕಾರವು ಕೂಡ ಮಾಡಬೇಕು. ಜನರಿಗೆ ಆ ಬರದ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಬೇಕಾದಂಥ ಶಕ್ತಿ ತುಂಬುವ ಕೆಲಸವನ್ನು ಸರ್ಕಾರವೇ ಮಾಡಬೇಕಾಗುತ್ತೆ ಇಂತಹ ಕಷ್ಟದ ಕಾಲದಲ್ಲಿ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.